ನಾನು ಅವತ್ತೇ ಹೇಳಿದ್ದೆ ಕೇಸ್ನಿಂದ ಸಿಎಂಗೆ ಹಿನ್ನಡೆಯಾಗುತ್ತೆ ಅಂತ. ನನ್ನ ಹೇಳಿಕೆಗೆ ನಾನು ಬದ್ಧ. ಇದು ನನ್ನ ವೈಯಕ್ತಿಕ ಹೇಳಿಕೆ. ನಾನು ಅವತ್ತೇ ಹೇಳಿದ್ದೆ ಕೇಸ್ನಿಂದ ಸಿಎಂಗೆ ಹಿನ್ನಡೆಯಾಗುತ್ತೆ ಅಂತ. ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಇದು ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ಬೆಂಗಳೂರಲ್ಲಿ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ನನಗೆ ನೋಟಿಸ್ ಕೊಡ್ತಾರೆ? ಪಕ್ಷಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ನಾನೇನೂ ಕೂಡ ಮಾತಾಡಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ಬಗ್ಗೆ ಹೇಳಿದ್ದೇನೆ ಅಷ್ಟೇ. ಸಿದ್ದರಾಮಯ್ಯ ಬೆಳವಣಿಗೆಯಿಂದ ಪಕ್ಷಕ್ಕೆ ಮುಜುಗರ ಆಗಿದೆ, ಅದು ಸತ್ಯ. ಅವರ ನಡೆ ಸರಿ ಇದೆಯಾ ತಪ್ಪಾಗಿದೆಯಾ ಜನ ನೋಡ್ತಾರೆ. ಬೆಂಗಳೂರಲ್ಲಿ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಹೇಳಿಕೆ ಕೊಟ್ಟಿರೋದು. ನನ್ನ ಅಭಿಪ್ರಾಯ ನಾನು ಬದ್ಧ ಇರ್ತೇನೆ ಯಾವಾಗಲೂ. ಮುಖ್ಯಮಂತ್ರಿಗಳ ರಾಜೀನಾಮೆ ಹೇಳಿಕೆ ಈಗಲೂ ಬದ್ಧ ತಾವು? ಅಲ್ಲ, ಯಾವಾಗಲೂ ನಾನು ಒಮ್ಮೆ ಹೇಳಿ ಮೇಲೆ ಅದು ಬದಲಾವಣೆ ಆಗಕ್ಕಾಗುತ್ತಾ? ಬದಲಾವಣೆ ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಅವ್ರಿಗೆ ಬಿಡೋದು, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಖಾರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ದಟ್ ಪರ್ಸನ್ ಮೇ ಬಿ ಇನ್ ದ ಪಾರ್ಟಿ ಆರ್ ಮೇ ನಾಟ್ ಬಿ ಇನ್ ದ ಪಾರ್ಟಿ, ಬಟ್ ಇಟ್ ವಿಲ್ ಅಫೆಕ್ಟ್ ದ ಪಾರ್ಟಿ ನಾಟ್ ದ ಇಂಡಿವಿಜುವಲ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೆನ್ ಮೇ ಕಮ್ ಮೆನ್ ಮೇ ಗೋ, ಐ ಗೋ ಫಾರ್ ಎವರ್, ಪಾರ್ಟಿ ವಿಲ್ ಗೋ ಫಾರ್ ಎವರ್. ಯಾವ ನೋಟಿಸ್ ಎದಕ್ಕೆ ಕೊಡ್ತಾರೆ? ನೋಟಿಸ್ ಕೊಡೋ ಸಮಿತಿಯಲ್ಲಿ ಇದ್ದೀರಿ ಸರ್? ನೋಟಿಸ್ ಎದಕ್ಕೆ ಕೊಡ್ತಾರ? ಎದ್ರ ಸಲುವಾಗಿ ಕೊಡ್ತಾರೆ ನೋಟಿಸ್? ಕಾಂಗ್ರೆಸ್ ನಾಯಕರು, ವಿಪಕ್ಷದ ನಾಯಕರು ಹೇಳಿದ್ರು ಅವ್ರಿಗೇನು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಈ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದಾರಷ್ಟೇ. ನೋಟಿಸ್ ಯಾವ ಕಾರಣದಿಂದ ಕೊಡ್ತಾರೆ? ನೋಟಿಸ್